ಸಿಮೆಂಟ್ ಕಾರ್ಖಾನೆ ಗೋದಾಮುವೊಂದಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ತಾಲೂಕಿನ ಗಿಣಗೇರ ಸಮೀಪದ ಅಲ್ಟ್ರಾಟೆಕ್ ಕಾರ್ಖಾನೆಯಲ್ಲಿ ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿದ್ದು, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ಗದಗ ಜಿಲ್ಲೆಯ ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನದಿಂದ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಲಾಗಿದೆ. ಘಟನೆಯಲ್ಲಿ ಸುಮಾರು 30 ಲಕ್ಷ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಗ್ಗೆನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಸಿಮೆಂಟ್ ಕಾರ್ಖಾನೆ ಗೋದಾಮಿಗೆ ಬೆಂಕಿ ಬಿದ್ದಿದೆ, ಆದ್ರೆ ಯಾವ ಕಾರಣಕ್ಕೆ ಅಂದ್ರೆ ಏನಾದ್ರೂ ಕಾರಣ ಇರಬಹುದಲ್ಲ ಬೆಂಕಿ ಕಾಣಿಸ್ಕೊಳ್ಳೋಕೆ? ಹೌದು ಪ್ರಭು, ಏನಂತಂದ್ರೆ ನಿನ್ನೆ ತಡರಾತ್ರಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಏನು ಚೀಲಗಳು ಇರ್ತಕ್ಕಂತ ಒಂದು ಏನು ಗೋದಾಮಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳಲಾಗ್ತದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಒಂದು ಕಾರ್ಖಾನೆಗೆ ಏನು ಗೋದಾಮಿಗೆ ಬೆಂಕಿ ಬೀಳಲು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಲು ಒಂದು ತಂತ್ರ ಕಾರ್ಖಾನೆಯವರು ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನಿನ್ನೆ ತಡರಾತ್ರಿ ಈ ಒಂದು ಬೆಂಕಿ ಕಾಣಿಸಿಕೊಂಡ ನಂತರ ಇದು ಅಪಾರ ಪ್ರಮಾಣದಲ್ಲಿ ಒಂದು ಹಾನಿ ಆಗುವಂತ ಸಂದರ್ಭದಲ್ಲಿ ಏನು ಗದಗ, ಹೊಸಪೇಟೆ ಮತ್ತು ಬಳ್ಳಾರಿ 3 ಜಿಲ್ಲೆಯಿಂದ ಅಗ್ನಿಶಾಮಕ ದಳದ ವಾಹನಗಳು ಬಂದು ಆ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸ ಪಟ್ಟರು. ಆದ್ರೆ ಏನು ಬೆಳಿಗ್ಗೆ ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಏನು ಈ ಒಂದು ಅಗ್ನಿಶಾಮಕ ದಳದವರು ಯಶಸ್ವಿಯಾಗಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಈ ಒಂದು ಅಗ್ನಿ ಏನು ಕಾರ್ಖಾನೆಗೆ ಬಿದ್ದಿದೆ, ಆ ಒಂದು ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ಈ ಒಂದು ಏನು ಅಗ್ನಿ ಅವಘಡ ಆಗಿದೆ, ಈ ಒಂದು ಅವಘಡದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಲು ಈ ರೀತಿಯಾದಂತಹ ಒಂದು ತಂತ್ರ ಮಾಡಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಇದು ವಾಸ್ತವವಾಗಿ ಅಗ್ನಿ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ ಇದು ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆ ನಡೆಸಬೇಕಾಗಿದೆ. ಜೊತೆಗೆ ಇನ್ನೊಂದೇನು ಮಾಧ್ಯಮದವರು ಕೂಡ ಆ ಒಂದು ಸ್ಥಳಕ್ಕೆ ಒಳಗಡೆ ಕಾರ್ಖಾನೆಯವರು ಒಳಗಡೆ ಬಿಡದೆ ಎನ್ನುವುದು ಕೂಡ ಅಲ್ಲಿಯೂ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಟ್ಟಿದೆ. ಈಗ ಒಟ್ಟಾರೆಯಾಗಿ ಆ ಒಂದು ಕಾರ್ಖಾನೆಯಲ್ಲಿ ಏನು ಚೀಲಗಳು ಸುಟ್ಟು ಹಾನಿಯಾಗಿರುವಂತದ್ದು ಸುಮಾರು 30 ಲಕ್ಷ ಅಂತ ಹೇಳಿ ಹೇಳಲಾಗ್ತದೆ. ಆದ್ರೆ ಕಾರ್ಖಾನೆಯವರನ್ನ ಕೇಳಿದ್ರೆ 1 ಕೋಟಿಗೂ ಅಧಿಕ ಮೊತ್ತದ ಒಂದು ಚೀಲಗಳು ಹಾನಿಯಾಗಿದೆ, ಸುಟ್ಟು ಭಸ್ಮ ಆಗಿದೆ ಅಂತ ಹೇಳ್ತಾರೆ. ಈ ಎಲ್ಲಾ ಒಂದು ಪ್ರಕಾರವನ್ನು ನೋಡಿದಾಗ ಇದರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಪೊಲೀಸ್ ಇಲಾಖೆಯವರು ಅಧಿಕಾರಿಗಳು ಕೂಡ ಇದನ್ನು ತನಿಖೆ ನಡೆಸಿ ಇದರಲ್ಲಿ ವಾಸ್ತವ ಅಂಶ ಏನಿದೆ, ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಹೊರ ತರಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ರಾಚಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಕೊಪ್ಪಳ ತಾಲೂಕಿನ ಗಿಣಗೇರ ಬಳಿಯ ಅಲ್ಟ್ರಾಟೆಕ್ ಕಾರ್ಖಾನೆಯಲ್ಲಿ ಘಟನೆ ನಡೆದಿದೆ. ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗನಿಂದ 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದು ಅಲ್ಲಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿದೆ. ಕೊಪ್ಪಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಇಲ್ಲೂ ಕೂಡ ಒಂದು ಆರೋಪ ಕೇಳಿ ಬರ್ತದೆ. ಯಾಕಂತ ಹೇಳಿದ್ರೆ ಇನ್ಶೂರೆನ್ಸ್ಗೋಸ್ಕರ ಅವರು ಏನು ಕಾರ್ಖಾನೆಯವರೇ ಸ್ವತಃ ಬೆಂಕಿ ಹಚ್ಚಿರಬಹುದೇನೋ ಅನ್ನುವಂತಹ ನಾಟಕೀಯ ಬೆಳವಣಿಗೆಯ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಪೊಲೀಸ್ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ.